ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಆರಾಮು. ಮಧು ಚೈತ್ರ ಅವ್ರು ಮಾತಾಡ್ತಾ ಇರೋದು. ಹೌದು ಎಲ್ಲ ಬೆಂಗಳೂರಿಂದ ಮಾತಾಡ್ತಿದ್ದೀರಾ? ಹೌದು, ಬೆಂಗಳೂರಿಂದ ಮಾತಾಡ್ತಿದ್ದೀನಿ, ಹೇಳಿ. ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡ್ತಾ ಇದ್ದೀವಿ. ಹಾ, ನೀವು ನೋಡಿದ್ರಾ? ಅಯ್ಯೋ ಅದ್ ನೋಡ್ದೆ. ಈಗ ನಮಗಂತೂ ಬಹಳ ಸಂತೋಷ ಆಯ್ತು ಅದು ಹಾ, ನೋಡಿದಾಗ. ಹಾ, ಯಾಕೆ ಅಂತ ಹೇಳಿದ್ರೆ, ಈಗ ಆ ಒಂದು ಪ್ರದೇಶಕ್ಕೆ ಬಂದು ನೀವು ಪಾಪ ನಿಮ್ಮ ಒಂದು ಮನಸ್ಸಿನ ಸಂತೋಷದಿಂದ ಎಲ್ಲಾರ್ನೂ ಕವರ್ ಮಾಡಿ, ಹಾ, ದೇವಸ್ಥಾನದ್ದು ಏನೇನು ಕಾರ್ಯಕ್ರಮಗಳು ನಡೀತು ಎಲ್ಲ ನೀವು ಮಾಡಿದ್ದೀರಾ. ಹಾ, ಪ್ಲಸ್ ಏನು ಅಂದ್ರೆ ಇದರಿಂದ ಏನು ಎಷ್ಟು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಅಂತ ಹಾಕಿರೋಂಥ ವಿಡಿಯೋಗಳು. ಹಾ, ಹಾ. ಒಂದು ಎರಡನೇದು ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ಮ ನಿರೂಪಣೆ ಇದೆಯಲ್ಲ, ಅಂದ್ರೆ ನೀವು ಹೋಗಿ ಅದನ್ನ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಯಾವ್ದು ನೆಕ್ಸ್ಟ್ ಯಾವ ಪ್ರೋಗ್ರಾಮ್ಗಳು ಅಂತ ಮಾಡಿದಿರಲ್ಲ, ಅದು ಬಹಳ ಸಂತೋಷ. ಹ್ಮ್, ಇದರಿಂದ ಇನ್ನೊಂದ್ ಏನ್ ಬಹಳ ನಮ್ಗೆ ಸಂತೋಷ ಅಂದ್ರೆ, ಹ್ಮ್. ಯಾರೇ ಎಲ್ಲೇ ಕೂತಿರ್ಲಿ ಅಥವಾ ಎಲ್ಲೇ ಇರ್ಲಿ, ಹಾ. ಅವ್ರಿಗೆ ಬಹಳ ಇದೊಂಥರ ಕೂತು ಜಾಗದಲ್ಲಿ ನೋಡೋ ಅಂತ ಒಂದು ಸೌಭಾಗ್ಯತೆ ಕಲ್ಪಿಸ್ಕೊಟ್ಟಿದ್ದೀರಾ. ಹೌದು ಸರ್. ನಾವು ಉದ್ದೇಶ ಏನು ಅಂದ್ರೆ, ಹ್ಮ್ ವಯಸ್ಸಾದವರು, ಹ್ಮ್ ಆರೋಗ್ಯ ಇಲ್ಲದೆ ಇರೋರು, ಆಫೀಸಲ್ಲಿ ಡ್ಯೂಟಿ ಇದ್ದವರು ಬರಕ್ ಆಗದೆ ಇದ್ದಾಗ ಹೌದು ಅಂತ ಪಕ್ಷದಲ್ಲಿ ಮನೇಲಿ ಕೂತ್ಕೊಂಡು ನಮ್ಮ ಊರಿನ ಕಾರ್ಯಕ್ರಮ ಅಂದರೆ ನಮ್ಮ ಹೌದು ಅಷ್ಟಗ್ರಾಮದಲ್ಲಿ ನಡೆಯತಕ್ಕಂಥ ಹಾಸನ ಜಿಲ್ಲೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ದೇವಸ್ಥಾನದ್ದು ಪ್ರೋಗ್ರಾಮ್ ನೋಡಿ ಹಾ. ಆನಂದ ಪಡ್ಲಿ ಅಂತ ಮಾಡ್ತಾ ಇದೀವಿ ಸರ್. ಇಲ್ಲ ಬಹಳ ಬಹಳ ಅಂದ್ರೆ ಬಹಳ ಸಂತೋಷ. ಆಹಾ. ಇದರಿಂದ ಏನು ಅಂತ ಹೇಳಿದ್ರೆ ಎಲ್ರಿಗೂ ಒಂಥರ ಏನಪ್ಪ ಸಮಾಧಾನ ಸಂತೋಷ ಅಂದ್ರೆ, ಎಷ್ಟೋ ಜನಕ್ಕೆ ಹ್ಮ್. ಅವಕಾಶ ಇದ್ದವರು ಬಂದು ದೇವ್ರ ಕೃಪೆಗೆ ಪಾತ್ರ ಆಗ್ತಾರೆ. ಇನ್ ಕೆಲವರಿಗೆ ಏನಂದ್ರೆ, ನೀವ್ ಹೇಳ್ದಂಗೆ ಇವತ್ತಿನ ಒಂದು ಕೆಲಸಗಳಿರುತ್ತೆ, ಒತ್ತಡ ಇರುತ್ತೆ ಹೌದು ಸರ್. ಅವ್ರವ್ರದ್ದು. ಯಾಕಂದ್ರೆ 3 ದಿನ 2 ದಿನ 3 ದಿನ ಬರಕ್ ಆಗದೆ ಇರ್ಬೋದು. ಹೌದು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗ್ಲೋ ಒಂದ್ಸಲಿ ನಾವು ಯೂಟ್ಯೂಬ್ ಅಂತ ತೆಗೆದಾಗ ನಿಮ್ದು ಒಂದು ಚಾನಲ್ ನಾವು ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನೋಟಿಫಿಕೇಶನ್ ಬರುತ್ತೆ. ಓಕೆ. ನೋಟಿಫಿಕೇಶನ್ ನಾವು ಮಾಡಿದಾಗ ನಮ್ಗೆ ಏನೇನ್ ನೋಡ್ಬೋದು, ಪ್ರತಿ ಒಂದು ಇವತ್ತೇ ನೋಡ್ಬೇಕು ಅಂತ ಏನಿಲ್ಲ. ಹೌದು ಈಗ ಒಂದು 6 ತಿಂಗಳು 3 ತಿಂಗಳದ್ದು ಯಾವ್ದೇ ಒಂದು ಕಾರ್ಯಕ್ರಮ ನಡೆದಾಗ್ಲೂ ಹೌದು ನಾವು ಆ ದಿನ ಬಂದು ನೋಡಕ್ ಆಗ್ಲಿಲ್ಲ ಅಂದ್ರೆ, ನೀವು ಮಾಡಿರೋಂತ ಒಂದು ಯೂಟ್ಯೂಬ್ ಅಲ್ಲಿ ಅದು ಹಾಕಿದಾಗ ಆ ವಿಡಿಯೋಸ್ ಹೌದು. ನಾವೇ ಹೋಗಿ ಅವತ್ತೇ ನೋಡಿದ್ವೇನೋ ಅನ್ನೋಷ್ಟು ಮನಸ್ಸಿಗೆ ಸಮಾಧಾನ ಸಂತೋಷ ಕೊಡುತ್ತೆ. ಹಾ ಸರ್. ಹೀಗೇನೆ ನೀವು ಮಾಡ್ತಾ ಇರಿ, ಹಾಕ್ತಾ ಇರಿ. ದೇವ್ರು ನಿಮಗೆ 100 ವರ್ಷ ಆಯುಸು ಆರೋಗ್ಯ ಕೊಡ್ಲಿ. ದೇವ್ರು ಇದೇ ತರ 100 ಜನ ಸಬ್ಸ್ಕ್ರೈಬರ್ ಆಗ್ಲಿ. ಎಲ್ರಿಗೂ ನೀವು ಇದೇ ತರ ಮನಸ್ಸು ಸಂತೋಷ ಪಡಿಸ್ತೀರಿ ಅಂತೇಳಿ ನಾನು Okay. ಕೇಳ್ಕೊತೀನಿ ಆ ಭಗವಂತನಲ್ಲಿ. ನೀವು Okay. ನಂಗಿಂತ ಸೀನಿಯರು ಆದ್ರೂ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಕೇಳ್ಕೊಳ್ಳೋದು ಏನು ಅಂದ್ರೆ, ನಿಮಗೆ ಎಲ್ಲಾ ತರ ಸೌಕರ್ಯ ಭಗವಂತ ಇಷ್ಟು ಕಾಮ್ಯ ಕೇಶವ ಒಬ್ಬರೇ ದೇವರಲ್ಲ, ಹಾ. ಎಲ್ಲಾ ದೇವ್ರು ಎಲ್ಲೆಲ್ಲಿ ಮಾಡಿದಿರ ಎಲ್ಲರೂ ಆ ಶ್ರೀಮನ್ ನಾರಾಯಣ ನಿಮ್ಗೆ ಹೌದು. ಎಲ್ಲರೂ ಅನುಕೂಲ ಮಾಡ್ಲಿ ಅಂತ ಹೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ಕೋತೀನಿ ನಾವು ಆಗ್ಲಿ ನಮ್ಮ ಸರ್. ಮನೆಯವರಿಂದ. ಆಗ್ಲಿ, ಧನ್ಯವಾದಗಳು. ಮತ್ತೆ ಎಲ್ಲರಿಗೂ ಹೇಳಿ ಸರ್, HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸರ್. ಖಂಡಿತವಾಗ್ಲೂ ಒಂದ್ಸರಿ ನಾನು ನೀವು ತಿಳಿಸ್ತೀನಿ. ನೀವು ಹೇಳ್ಬಿಡಿ ಸರ್. ಹಾಸನ ಹುಲ್ಕಲ್, ನೀವು ಕಾಮೆನಹಳ್ಳಿಯವರು ಮತ್ತೆ ಹುಲ್ಕಲ್ನವರು, ಹೌದು ಹುಲ್ಕಲ್ ಮೊಮ್ಮಗ. ಅದರಿಂದ ಹೌದು ಹೌದು ಎಲ್ಲರಿಗೂ HN ಕೇಶವನ್ ಹುಲ್ಕಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸರ್. ಖಂಡಿತವಾಗ್ಲೂ ಎಲ್ಲಾರು ನಮ್ಮ ಹುಲಿಕಲ್ HN ಕೇಶವಯ್ಯಂಗಾರ್ ಅವರ ಇದು ಯೂಟ್ಯೂಬ್ ನಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ನಾನು ಏನ್ ಹೇಳ್ತಿದೀನಿ ಎಲ್ರಿಗೂ ಇನ್ನೊಂದು ಅಂದ್ರೆ, ಯಾವುದು ಅವ್ರೇನ್ ಕೆಟ್ಟದ್ ಹಾಕೋದು ಅಥವಾ ಬೇಡದೇ ಇರೋದು ಹಾಕಲ್ ಮಾಡಲ್ಲ. ಹಾಗಾಗಿ ಎಲ್ರೂ ಚೆನ್ನಾಗಿ ಇಷ್ಟಪಟ್ಟು ಎಂಜಾಯ್ ಮಾಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರು ಅವ್ರಿಗೂ ಮನಸ್ಸಿಗೆ ಸಮಾಧಾನ ಸಂತೋಷ ತರುತ್ತೆ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಹಾಕಕ್ಕೆ ಅವ್ರಿಗೆ ಮೋಟಿವೇಟ್ ಆಗುತ್ತೆ. ಹೌದು. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಹೇಳಿ ಅಂತ ಹೇಳಿ ನಾನು ನಿಮ್ಮ ಹೇಳ್ತೀನಿ. ಅಷ್ಟಗ್ರಾಮದಲ್ಲಿ HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಒಂದರಲ್ಲೇ ಬರೋದು ಈ ಪ್ರೋಗ್ರಾಮ್ಗಳು ಅನ್ಸುತ್ತೆ ಸರ್. ಖಂಡಿತವಾಗ್ಲು ಎಲ್ರಿಗೂ ನಾವು ನಮ್ ಕಡೆ ತಿಳಿಸ್ತೀವಿ. ನೀವು ಇದೇ ತರ ಹಾಕ್ತಾ ಇರಿ ಕೇಶವಯ್ಯಂಗಾರ್ ಅವರು. ಓಕೆ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು, ಥ್ಯಾಂಕ್ ಯು. ಓಕೆ. ಪ್ರಿಯ ವೀಕ್ಷಕರೇ, ಬನ್ನಿ ಬನ್ನಿ, ನಾನು ಎಲ್ಲಿಗೆ ಹೋಗುತ್ತಾ ಇದ್ದೇನೆ ಎಂದು ಯೋಚನೆ ಮಾಡುತ್ತಿದ್ದೀರಾ? ಹಾಗಾದರೆ ಯೋಚನೆ ಮಾಡಬೇಡಿ, ನನ್ನನ್ನು ಫಾಲೋ ಮಾಡಿಕೊಂಡು ಬನ್ನಿ. ನಾನು ಬೆಂಗಳೂರಿನಿಂದ ಹುಲಿಕಲ್ ಅಂದರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಹೋಗುತ್ತಾ ಇದ್ದೇನೆ. ಹುಲಿಕಲ್ ಗ್ರಾಮದಲ್ಲಿ ವಿಶೇಷವೇನು ಎಂದು ನೀವು ಯೋಚಿಸಬಹುದು. ಹುಲಿಕಲ್ ಗ್ರಾಮದಲ್ಲಿ ವೆಂಕಟರಮಣ ಸ್ವಾಮಿಯವರ ದೇವಸ್ಥಾನದಲ್ಲಿ ವೆಂಕಟರಮಣ ಸ್ವಾಮಿ ನಮ್ಮ ಶ್ರೀನಿವಾಸರ ಕಲ್ಯಾಣೋತ್ಸವದ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ. ಏಕೆಂದರೆ ನೀವು ಮದುವೆ ಮನೆಗಳಲ್ಲಿ ಮದುವೆಯನ್ನು ನೋಡಿರುತ್ತೀರಿ. ಮಾಲಕದಾನ ಮಾಡುವಾಗ ತಿಂಡಿಗೆ ಹೋಗುತ್ತೀರಿ. ಅವರು ತಾಳಿಯನ್ನು ಕಟ್ಟುವಾಗ ಜೊತೆಯಲ್ಲಿ ಕೂತುಕೊಂಡು ಯಾರೋ ಜೊತೆಯಲ್ಲಿ ಏನೋ ಮಾತನಾಡುತ್ತಾ ಕಾಲವನ್ನು ಕಳೆಯುತ್ತೀರಿ. ಅಲ್ಲಿ ವೇದವನ್ನು ಕಲಿತಕ್ಕಂತಹ ಬ್ರಾಹ್ಮಣರು ಬಂದು, ಪುರೋಹಿತರು ಬಂದು ಅವರು ಮಂತ್ರ ಉಪದೇಶವನ್ನು ಮಾಡುವಾಗ ನಮ್ಮ ಕಿವಿಗೆ ಒಂದು ಚೂರು ಬಿಡುವುದಿಲ್ಲ, ಬರೀ ಗಲಾಟೆ. ಈಗ ನೋಡಿ,
ನೀವು ಮನೆಯಲ್ಲಿ ಕುಳಿತುಕೊಂಡು ಈ ವಿಡಿಯೋನ ಹಾಕಿ ನೋಡಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ 300-400 ಜನರು ಬಂದು ಕುಳಿತುಕೊಂಡು ಎಷ್ಟು ನಿಶ್ಶಬ್ದವಾಗಿ ಕಲ್ಯಾಣೋತ್ಸವವನ್ನು ತಮ್ಮ ಕಣ್ತುಂಬ ನೋಡಿ ಆನಂದಿಸುತ್ತಿದ್ದಾರೆ. ಒಮ್ಮೆ ನೋಡಿ, ನೀವು ಆನಂದ ಪಡಿ. ನೀವು ಒಮ್ಮೆ ನೋಡಿದರೆ ಈ ದೃಶ್ಯವನ್ನು ಎಂಥ ಅದ್ಭುತವಾಗುತ್ತದೆ ನೋಡಿ. ಪುರೋಹಿತರು ನಮ್ಮ ಶ್ರೀನಿವಾಸನನ್ನು ಕೊಂಡಾಡಿ, ನಮ್ಮ ಶ್ರೀನಿವಾಸನ ಗೋತ್ರ, ಅವನ ಇದು ವೈಭವ ಹೇಗಿದೆ, ನಮ್ಮ ಶ್ರೀನಿವಾಸರು ಹೀಗಿದ್ದಾರೆ ಎಂದು ಹೇಳಿ ಅವರನ್ನು ಕೊಂಡಾಡಿ ಹೇಳಿದಾಗ ಮತ್ತೊಬ್ಬರು ಪುರೋಹಿತರು ನಮ್ಮ ಅಮ್ಮನವರು ಸಹ ಇಷ್ಟು ಲಕ್ಷಣವಾಗಿ, ಇಷ್ಟು ಅದ್ಭುತವಾಗಿ ಇಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಇವರಿಗೆ ಕಲ್ಯಾಣೋತ್ಸವವನ್ನು ಮಾಡೋಣ ಬನ್ನಿ ಎಂದು ಎಲ್ಲರೂ ಕರೆಯುತ್ತಿದ್ದಾರೆ ನೋಡಿ. ಆ ಮಂತ್ರಘೋಷಣವನ್ನು ಒಮ್ಮೆ ಕಿವಿಯಿಂದ ಕೇಳಿ ಆ ಮಾಂಗಲ್ಯ ಧಾರಣೆಯನ್ನು ಕಣ್ತುಂಬ ನೋಡಿ ನೀವು ಆನಂದಿಸಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಆಕಸ್ಮಿಕವಾಗಿ ನಾವು ವಿಡಿಯೋ ತೆಗೆಯುವಾಗ ಕೆಲವರು ಮಧ್ಯೆ ತಿಳಿಯದೇ ಹೋಗಿರುತ್ತಾರೆ, ಆ ಕಡೆಗೆ ಈ ಕಡೆಗೆ ಬಂದಿರುತ್ತಾರೆ. ಆ ವಿಡಿಯೋವನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಡಿಲೀಟ್ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪೂರ್ಣವಾಗಿ ನೋಡಿ, ತಪ್ಪಿದ್ದಲ್ಲಿ ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಎಚ್.ಎನ್. ಕೇಶವನ್ ಹುಲಿಕಲ್. ಪ್ರಿಯ ವೀಕ್ಷಕರಿಗೆ ಎಚ್.ಎನ್. ಕೇಶವನ್ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವವನ್ನು ಶ್ರೀ ನಿವೃತ್ತ ಕಮಿಷನರ್ ಪೊಲೀಸ್ ಕಸ್ತೂರಿ ರಂಗನ್ ದಂಪತಿಗಳ ಮಾರ್ಗದರ್ಶನದಲ್ಲಿ ನಡೆಸಲಾಯಿತು. ಆಗ ಪ್ರಮುಖ ವ್ಯಕ್ತಿಗಳು ಬಂದು ಆನಂದಪಟ್ಟು ಎಲ್ಲರಿಗೂ ದೇವರು ಒಳ್ಳೆಯದನ್ನುಂಟು ಮಾಡಲಿ ಎಂದು ಆಶಿಸಿದರು. ಎ.ಟಿ. ರಾಮಸ್ವಾಮಿ ಅವರ ಧರ್ಮಪತ್ನಿಯವರು ಬಂದಿದ್ದರು ಮತ್ತು ಭಗವಂತನಿಗೆ ಉಡುಗೊರೆಯಾಗಿ ತಮ್ಮ ಕೈಯಲಾದಂತಹ ಹಣವನ್ನು ಕೊಟ್ಟರು. ಮತ್ತು ಹಿರಿಯ ವ್ಯಕ್ತಿಗಳಾದಂತಹ ದೊಡ್ಡಮಗ್ಗೆ ಶ್ಯಾಮ ಅಯ್ಯಂಗಾರ್ 101 ವರ್ಷ ಅವರಿಗೆ ಅವರು ಬಂದು ಆನಂದಪಟ್ಟರು. ಬನ್ನಿ, ಮುಂದೆ ಅವರ ಮಾರ್ಗದರ್ಶನದಲ್ಲಿ ನಾವು ಕಲ್ಯಾಣೋತ್ಸವವನ್ನು ನೋಡಿ ಆನಂದ ಪಡೋಣ. ಈ ಸೌಭಾಗ್ಯ ಎಲ್ಲರಿಗೂ ಸಿಗುವುದು ಕಷ್ಟ. ಮನೆಯಲ್ಲೇ ಕುಳಿತು ನೀವು ವಿಡಿಯೋ ಮೂಲಕ ನೋಡಿದರೆ ನಿಮಗೆ ಈ ಸೌಭಾಗ್ಯ ಸಿಗಬಹುದು ಎಂದು ನಾವು ಆಶಿಸುತ್ತೇವೆ. ಸ್ವಾಗತ, ಸುಸ್ವಾಗತ.
प्रातःकाले स्वामिनः प्रीत्यर्थे वैवाहिकोत्सवाख्यं कर्म करिष्यामः आचरणक्रिया षडशुद्धिरतम् आचरणपुण्याहं पुण्याहं भवन्तो भवन्तो पुण्याहं पुण्याहं भवन्तो भवन्तो पुण्याहं पुण्याहं भवन्तो भवन्तो पुण्याहं सुतनयित्रवद्दष्टवा सर्वनामक्रमेणा
प्रतिसरधारणं करिष्ये। दक्षिणादिक्रमेण प्रक्षाल्य आपपादामने निर्दिशन्तन्नाशयन्तु मे अस्मिन् कुले ब्रह्महत्यस्य साने आपपादामने निर्दिशन्तन्नाशयन्तु
ಕಾಶಿ ಅಂತ ಇದೆ. ಕಾಶಿ ಅಂತ ಅಂದರೆ ಈಗ ಅಮೃತವಾಗಿ ನಿರೀಕ್ಷಣೆ ಆಗಬೇಕು. ಅದಕ್ಕೋಸ್ಕರ ನಾವು ಎಲ್ಲ ಪಟ್ಟಿಕೊಂಡಿದ್ದೀವಿ. ಪ್ರಿಯ ವೀಕ್ಷಕರೇ, ಶ್ರೀನಿವಾಸ ಕಲ್ಯಾಣೋತ್ಸವದ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಹಾಕಿರ್ತೇವೆ, ನೋಡತಕ್ಕದ್ದು. ಪಾರ್ಟ್ 2 ವೀಕ್ಷಿಸಿ.